ಆಂಜನೇಯಾಯ ವಿದ್ಮಹೇ ವಾಯುಪುತ್ರಾಯ ಧೀಮಹಿ ತನ್ನೋ ಹನುಮತ್ ಪ್ರಚೋದಯಾತ್. ಸರ್ವರಿಗೂ ಹನುಮಾನ್ ಜಯಂತಿಯ ಆರ್ಥಿಕ ಶುಭಾಶಯಗಳು. ಹಾಯ್, ಗುಡ್ ಮಾರ್ನಿಂಗ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಇವತ್ತು ಹನುಮಾನ್ ಜಯಂತಿ ಇರೋದ್ರಿಂದ ಮುಂಜಾನೆ ಎದ್ದು ತಲೆ ಸ್ನಾನ ಮಾಡಿ ಮಸ್ತ್ ಪೈಕಿ ದೇವ್ರ ಪೂಜೆ ಮಾಡಿದೆ. ದೇವ್ರ ಪೂಜೆ ನೋಡ್ರಿ ಹೆಂಗೆ ಕಾಣತೈತೆ ಅಂತ ತೋರಿಸ್ತೀನಿ ತಡ್ರಿ. ಸೊ ನೋಡಿರಿ, ಇವತ್ತಿನ ದೇವ್ರ ಪೂಜೆ ಹಿಂಗೆ ಕಾಣತೈತಿ. ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಗೆ ಬಂದು ನೋಡಿದೆ. ಅಲ್ಲ ಮಮ್ಮಿ ಪಪ್ಪ ಪೋಕೋಗೆ ಔಷಧಿ ಹಾಕತ್ತಿದ್ರು, ಯಾಕಂದ್ರೆ ನಮ್ಮ ಪೋಕೋಗೆ ಒಂದು ಸ್ವಲ್ಪ ಹುಷಾರಿದ್ದಿದ್ದಿಲ್ಲ. ಬಟ್ ನಾವು ಪೋಕೋ ಈಸ್ ಗೆಟಿಂಗ್ ರಿಕವರ್ಡ್, ಹೋಪಿಂಗ್ ಫಾರ್ ಸೂನ್ ರಿಕವರಿ ಅಗೇನ್. ಪೋಕೋ ವಿ ಲವ್ ಯು. ಇದೆಲ್ಲ ಮುಗಿಸ್ಕೊಂಡು ನಾವು ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ಬೇಕಂತ ಹೇಳಿ ಮಮ್ಮಿ ಪಪ್ಪ ನಾನು ಡಿಸೈಡ್ ಮಾಡಿದ್ವಿ. ಸೊ ರೆಡಿ ಆಗ್ತೀನಿ ಅಂತ ಹೇಳಿ ನಾ ಮ್ಯಾಲೆ ಬಂದೆ. ನೋಡಿರಿ, ನಂದು ಔಟ್ಫಿಟ್ ಇದೈತಿ. ನಮ್ಮ ಮಮ್ಮಿ ಕೊಡ್ಸಿದ ಸೀರೆ ಇದೆ, ಒನ್ ಆಫ್ ಮೈ ಫೇವ್ರೆಟ್ ಸ್ಯಾರಿ. ಸೊ ಇದನ್ನ ಹಾಕ್ಕೊಂಡು ನಾನು ರೆಡಿ ಆದೆ. ಸೊ ರೆಡಿ ಆಗ್ಬೇಕು ಅಂದ್ಕೊಂಡೆ, ಭಯಂಕರ ಬಿಸಿಲಿತ್ತು ಹೊರಗೆ. ಸೊ ಅದಕ್ಕೆ ಫಸ್ಟ್ ನಾನು ಚೂಸ್ ಮಾಡಿದ್ದು ಸನ್ಸ್ಕ್ರೀನ್ ಈಸ್ ವೆರಿ ಮಸ್ಟ್. ಸೊ ಮಸ್ತ್ ಪೈಕಿ ಸನ್ಸ್ಕ್ರೀನ್ ಹಚ್ಕೊಂಡೆ. ಈ ನಮ್ನಿ ಸನ್ಸ್ಕ್ರೀನ್ ಹಚ್ಕೊಂಡ್ರೆ ಏನಿಲ್ಲ ಅಂದರೂ ಒಂದು 3-4 ಬಾಟಲ್ ಬೇಕಾಗ್ತೈತಿ ಒಂದು ತಿಂಗಳಿಗೆ. ಮಸ್ತ್ ಸನ್ಸ್ಕ್ರೀನ್ ಹಚ್ಕೋಬೇಕು, ಸೊ ದ್ಯಾಟ್ ಸ್ಕಿನ್ ಇನ್ಫೆಕ್ಷನ್ಸ್ ಆಗಲಿ, ಡೈರೆಕ್ಟ್ ಸನ್ ರೇಸಸ್ ಆಗಲಿ ಸ್ಕಿನ್ನಿಗೆ ಹತ್ತಂಗಿಲ್ಲ. ಮಸ್ತ್ ಸನ್ಸ್ಕ್ರೀನ್ ಎಲ್ಲ ಹಚ್ಕೊಂಡು ಅದಾದಮೇಲೆ ನಾನು ಹೋಗಿದ್ದೆ ಪ್ರೈಮರ್. ಯೂಸ್ ಮಾಡೋದು ಇನ್ಸೈಟ್ ಪ್ರೈಮರ್ ಯೂಸ್ ಮಾಡ್ತೇನೆ ನಾನು. ಸೊ ಪ್ರೈಮರ್ ಎಲ್ಲ ಹಚ್ಕೊಂಡೆ ನೀಟಾಗಿ. ನೆಕ್ಸ್ಟ್ ಪ್ರೈಮರ್ ಎಲ್ಲ ಹಚ್ಕೊಂಡು ಆದಮೇಲೆ ನಾನು ಬಂದಿದ್ದೆ ಫೌಂಡೇಶನಿಗೆ. ನಾನು ಯೂಸ್ ಮಾಡೋದು ಸ್ಟಿಕ್ ಫೌಂಡೇಶನ್ ವಿಚ್ ಇಸ್ ವೆರಿ ಕಂಫರ್ಟಬಲ್ ಟು ಯೂಸ್. ಇದು ಲಿಕ್ವಿಡ್ ಫೌಂಡೇಶನ್ಸ್ ನನಗೆ ಅಂಥ ಪರಿ ಸರಿ ಅನಿಸೋದಿಲ್ಲ. ಸೊ ಐ ಗೋ ಫಾರ್ ಸ್ಟಿಕ್ ಫೌಂಡೇಶನ್ಸ್ ಹಚ್ಕೊಂಡು ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡೆ ವಿತ್ ದ ಹೆಲ್ಪ್ ಆಫ್ ಸ್ಪಾಂಜ್. ಅದನ್ನೆಲ್ಲ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ನೋಡಿರಿ ಇಷ್ಟು ಕರೆಕ್ಟ್ ಕೂಡ್ತೈತಿ ಇದು ಸ್ಟಿಕ್ ಫೌಂಡೇಶನ್. ಐ ಆಮ್ ಇನ್ ಲವ್ ವಿತ್ ದ್ಯಾಟ್. ಸೊ ಅದಾದಮೇಲೆ ಐ ವೆಂಟ್ ಫಾರ್ ಸೆಟ್ಟಿಂಗ್ ಪೌಡರ್. ಕಲರ್ ಎಸೆನ್ಸ್ ಇದನ್ನು ನಾನು ಯೂಸ್ ಮಾಡ್ತೀನಿ, ನಂಗೆ ಅದು ಭಾಳ ಸೂಟ್ ಆಗ್ತೈತಿ. ಸೊ ಕಲರ್ ಎಸೆನ್ಸ್ ಅದು ಸೆಟ್ಟಿಂಗ್ ಪೌಡರ್ ನಾಟ್ ಓನ್ಲಿ ಫಾರ್ ಫೇಸ್, ನಾನು ನೆಕ್ಕಿಗೂ ಅಪ್ಲೈ ಮಾಡ್ತೀನಿ, ಯಾಕಂದ್ರೆ ಮುಖದ ಮತ್ತು ನೆಕ್ಕದ ಡಿಫ್ರೆನ್ಸ್ ಗುರ್ತಾಗಬಾರ್ದು ಅಂಥೇಳಿ. ಅದಾದಮೇಲೆ ಮೈ ಫೇವ್ರೆಟ್ ಶೇಡ್ ಶುಗರ್ದು ಲಿಪ್ಸ್ಟಿಕ್ ಹಾಕ್ಕೊಂಡೆ. ಇದೆಲ್ಲ ಮುಗಿಸ್ಕೊಂಡು ನೀಟಾಗಿ ಹೇರ್ ಬ್ರಷ್ ಮಾಡಿಕೊಂಡೆ. ಸೊ ಟ್ಯಾಂಗಲ್ಸ್ ಏನೋ ಅಂಥ ಪರಿ ಏನು ಇರ್ತಿದ್ದಿಲ್ಲ, ನಾನು ಆಲ್ರೆಡಿ ಅದಕ್ಕೆ ಹೇರ್ ಸಿರಮ್ ಹಚ್ಕೊಂಡು ಇಟ್ಕೊಂಡಿದ್ದೆ. ಸೊ ನೀಟಾಗಿ ಹೇರ್ ಬ್ರಷ್ ಮಾಡ್ಕೊಂಡು ಒಂದು ಸಿಂಪಲಾಗಿ ಕ್ಲಿಪ್ ಹಾಕ್ಕೊಂಡು ಸೊ ನಾನು ಕಂಪ್ಲೀಟ್ಲಿ ರೆಡಿ ಆದೆ. ದಿಸ್ ಇಸ್ ಮೈ ಲುಕ್. ಇಷ್ಟೆಲ್ಲ ರೆಡಿ ಆಗೋ ಅಷ್ಟೊತ್ತಿಗೆ ಬಾಡಿ ಕಂಪ್ಲೀಟ್ಲಿ ಡಿಹೈಡ್ರೇಟ್ ಆಗಿಬಿಟ್ಟಿತ್ತು, ಭಯಂಕರ ಬಿಸಿಲಿತ್ತು. ಸೊ ನಾನು ಸ್ವಲ್ಪ ನನ್ನ ಬಾಡಿ ಹೈಡ್ರೇಟ್ ಮಾಡಿಕೊಂಡೆ ನೀರು ಕುಡ್ದು. ಇದೆಲ್ಲ ನೋಡ್ತೀನಿ, ಬಳೆ ಹಾಕ್ಕೊಂಡಿದ್ದಿದ್ದಿಲ್ಲ, ಆಮೇಲೆ ನೆನಪಾತ ಬಳೆ ಹಾಕೋಬೇಕಂತ ಹೇಳಿ. ಸೊ ನಾ ತೊಗೊಂಡೆ ಬಳೆ ಹಾಕೋಬೇಕಂತ ಹೇಳಿ. ಅಷ್ಟೊತ್ತಿಗೆ ಒಂದು ಬಳೆ ಟಳ್ಳಂತ ಹೊಡೆದೇ ಬಿಡ್ತು. ಸೊ ಅದಕ್ಕೆ ಈ ಕಡೆ 2 ಬಳೆ ಈ ಕಡೆ 2 ಬಳೆ ಅಂತೇಳಿ ಹಾಕ್ಕೊಳತ್ತಿದ್ದೆ. ಭಯಂಕರ ಟೈಟ್ ಆಗಿತ್ತು. ನಾ ದಪ್ಪಾಗಿದ್ದೆ ಆ್ಯಕ್ಚುಲಿ, ಬಳೆ ಬರಾತಿದ್ದಿಲ್ಲ. ಸೊ ಹಂಗೂ ಮಾಡಿ 2 ಬಳೆ ಹಾಕ್ಕೊಂಡೆ ನಾನು. ನೋಡಿರಿ ನನ್ನ ಸ್ಟ್ರಗಲ್ ನೋಡಿರಿ ನೀವು. ಸೊ ಎಸ್, ನಾ ಬಳೆ ಹಾಕ್ಕೊಂಡೆ. ಈಗ ನಾನು ಕಂಪ್ಲೀಟ್ ಲುಕ್ ತೋರಿಸ್ತೀನಿ, ವೇಟ್ ಮಾಡಿರಿ. ಈಗೇನು ಗುಡಿಗೆ ಹೋಗೋಕೆ ನಮ್ಮನೆ ರೆಡಿ ಆಗಿದ್ದಾಳೆ ಅನ್ನೋಕೆ ಹೋಗ್ಬೇಡ್ರಿ, ಗುಡಿಗೆ ಹೋಗಿ ಹಂಗೆ ಹೊರಗೆ ಹೋಗಬೇಕಾಗಿತ್ತು. ಸೊ ಅದಕ್ಕೆ ಸ್ವಲ್ಪ ರೆಡಿ ಆದೆ ನಾನು. ಎಸ್, ದಿಸ್ ಈಸ್ ಮೈ ಕಂಪ್ಲೀಟ್ ಔಟ್ಲುಕ್. ಇದೆಲ್ಲ ಆದಮೇಲೆ ನಾ ಹೋದೆ ಕೆಳಗೆ. ನಮ್ಮ ಮಮ್ಮಿ, ನಮ್ಮ ಪಪ್ಪ, ನನ್ನ ತಮ್ಮನ ಫ್ರೆಂಡ್ ಬರತ್ತಿದ್ದ ಇವತ್ತು ನಮ್ಮ ಗುಡಿ ಕರ್ಕೊಂಡು ಹೋಗ್ಬೇಕಂತ ಹೇಳಿ. ಇಲ್ಲೇ ನಮ್ಮ ಊರೊಳಗೆ ಒಂದು ಹಳೇದು ಆಂಜನೇಯನ ದೇವಸ್ಥಾನ ಐತಿ, ಅಲ್ಲಿಗೆ ಹೋಗ್ಬೇಕಂತ ಹೇಳಿ ಡಿಸೈಡ್ ಮಾಡಿದ್ವಿ. ಸೊ ಇದು ನಮ್ಮೂರಾಗಿಂದ ಆಂಜನೇಯ ದೇವಸ್ಥಾನ. ಇಲ್ಲಿ ಬಂದು ಪೂಜೆ ಮಾಡ್ಕೊಂಡ್ವಿ, ಮಂಗಳಾರತಿ ಮುಗಿಸಿದ್ವಿ. ಅಲ್ಲಿನೂ ಭಯಂಕರ ರಶ್ ಇರ್ತಿವತ್ತು. ಏನೇನೋ ವಿಶೇಷ ಪೂಜೆ ಎಲ್ಲ ಇಟ್ಕೊಂಡಿದ್ರು, ಮುತ್ತೈದೆಯರಿಗೆಲ್ಲ ಉಡಿ ತುಂಬಾಕತ್ತಿದ್ರು. ಅದನ್ನೆಲ್ಲ ನೋಡಿ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ನಮ್ದು ಇದಕ್ಕೆ ಹೊಂಟ್ವಿ ಅಂತಂದ್ರೆ ನಂಗೆ ಇವತ್ತು ಹೊರಗೆ ಬ್ರೇಕ್ಫಾಸ್ಟ್ ಮಾಡ್ಬೇಕು ಅನ್ಸಿತ್ತು. ಆನ್ ದ ವೇಲ್ ಮತ್ತೊಂದು ಆಂಜನೇಯ ದೇವಸ್ಥಾನ ಕಾಣ್ತು ನಮ್ಗೆ, ಅಲ್ಲಿನೂ ಮಸ್ತ್ ಡೆಕೋರೇಷನ್ ಮಾಡಿದ್ರು. ನಾವು ಬಂದಿದ್ದು ಎಲ್ಲಿ ಅಂತಂದ್ರೆ ದಾವಣಗೆರೆ ಬೆಣ್ಣೆ ದೋಸೆ ತಿನ್ನಕ್ಕೆ, ವಿಚ್ ಈಸ್ ಮೈ ಫೇವ್ರೇಟ್. ಈ ದಾವಣಗೆರೆ ಬೆಣ್ಣೆ ದೋಸೆ ಅಂತೂ ಆಸಮ್ ಇತ್ತು, ಏಕ್ದಮ್ ಮಸ್ತ್. ಅದಾದಮೇಲೆ 1 ಕಪ್ ಚಾಯ್ ವಿಚ್ ಇಸ್ ಮ್ಯಾಂಡೇಟರಿ. ಎಲ್ಲ ಮುಗಿಸ್ಕೊಂಡು ಮನೆಗೆ ವಾಪಸ್ ಬಂದೆ. ನನ್ನ ಪಾರ್ಸಲ್ ಬಂದಿತ್ತು. ಏನಿತ್ತು ಪಾರ್ಸಲ್ನಾಗ ಅಂದ್ರೆ, ನಾ ಅಮೆಝಾನ್ನಾಗ 2 ರೆಗ್ಯುಲರ್ ಪ್ಯಾಂಟ್ಸ್ ಆರ್ಡ್ರ್ ಮಾಡಿದೆ. ಲೈಕ್ ನೈಟ್ ಸೂಟ್ಸ್ ಆರ್ ನೈಟ್ ಪ್ಯಾಂಟ್ಸ್ ಆರ್ ಟ್ರೌಸರ್ಸ್, ಲೈಕ್ ಕಂಫರ್ಟೇಬಲ್ ಒನ್. ರೆಗ್ಯುಲರ್ ನಮ್ದು ಎಕ್ಸಸೈಸ್ ಆರ್ ಯೋಗಾಗ ಇದನ್ನು ಯೂಸ್ ಮಾಡ್ಬೋದು. ಭಾಳ ಕಂಫರ್ಟೇಬಲ್ ಇತ್ತು. ಆ್ಯಂಡ್ ಕ್ವಾಲಿಟಿ ಈಸ್ ನಂಬರ್ 1, ಸೂಪರ್ಬ್ ಕ್ವಾಲಿಟಿ ಭಾಳ ಇಷ್ಟ ಆಯ್ತು ನನಗೆ. ಸೊ ಎಸ್, 2 ಪ್ಯಾಂಟನ್ನ ಓಪನ್ ಮಾಡಿ ಟ್ರೈ ಮಾಡಿ ನೋಡಿದೆ. ಫಿಟ್ ವಾಸ್ ಪರ್ಫೆಕ್ಟ್, ಕ್ವಾಲಿಟಿ ಔಟ್. ಮಸ್ತ್.
ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿದೆ. ಈವ್ನಿಂಗ್ ನನ್ನ ತಮ್ಮ ಅಂದ ಹೊರಗೆ ಹೋಗುನು ರೆಡಿ ಆಗಂತ ಹೇಳಿ. ಸೊ ಎಸ್ ಬರ್ರಿ ಎಲ್ಲಿ ಕರ್ಕೊಂಡು ಹೋಗ್ತಾನೆ ನೋಡುನು. ರೆಡಿಯಾಗಿ ಹೊರಗೆ ಹೋಗಿ ನೋಡ್ತೀನಿ ನನ್ನ ತಮ್ಮ ಅವ್ನ ಫ್ರೆಂಡ್ ಜೊತೆ ಗಪ್ಪ ಮಾರಾತಿದ್ದ. ಎಸ್ ಅದೆಲ್ಲ ಮುಗಿಸ್ಕೊಂಡು ನನ್ನ ತಮ್ಮ ಹೊಂಟ್ವಿ ಹೊರಗೆ. ಎಲ್ಲಿ ಅಂತಂದ್ರೆ ನವನಗರಿಗೆ. ಎದಕ್ಕೆ ಹೊಂಟಿದ್ವಿ ಅಂತಂದ್ರೆ ಎದಕ್ಕೂ ಅಲ್ರಿ, ನನ್ನ ಫೇವ್ರೇಟ್ ಪಾನಿಪುರಿ ತಿನ್ನಕ್ಕೆ. ಹೋಗಿ ಮಸ್ತ್ ಪಾನಿಪುರಿ, ಶೇವ್ ಪುರಿ ಎಲ್ಲ ತಿಂದು ನನ್ನ ಡೇ ಇವತ್ತು ಹಿಂಗೆ ಮುಗಿಸಿದೆ. ನಿಮ್ಮ ದಿನ ಹೆಂಗಿತ್ತು ತಿಳಿಸ್ರಿ. ಬಾಯ್. ಪ್ಲೀಸ್ ಡೂ ಸಬ್ಸ್ಕ್ರೈಬ್, ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಆನ್ ಮೈ ಯೂಟ್ಯೂಬ್ ಚಾನಲ್ ಖುಷಿ ಸೋಗಿ.